ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ರೈತ ಬಂಡಾಯದ ನಾಡು ಎಂದು ಖ್ಯಾತಿ ಪಡೆದಿರುವ ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಇಂದು ರೈತ ಹುತಾತ್ಮ ದಿನಾಚರಣೆ ಆಚರಿಸಲಾಯಿತು. ಈ ವೇಳೆ ನರಗುಂದ ಪಟ್ಟಣಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ರೈತ ನಾಯಕರು ಹಾಗೂ ಗಣ್ಯರು ಆಗಮಿಸಿದರು. ಸಚಿವ ಎಚ್ ಕೆ ಪಾಟೀಲ್, ಶಾಸಕ ಸಿ ಪಾಟೀಲ್, NH ಕೋನರೆಡ್ಡಿ, ಮಾಜಿ ಶಾಸಕ BR ಯಾವಗಲ್, ಮುಖಂಡ ಸಂಗಮೇಶ್ ಕೊಳ್ಳಿ ಸೇರಿದಂತೆ ರಾಜಕೀಯ ಮುಖಂಡರು, ಸಂಘಟಕರು, ರೈತ ಮುಖಂಡರು ವೀರಗಲ್ಲಿಗೆ ಮಾಲಾರ್ಪಣೆ ಮಾಡಿ ಹುತಾತ್ಮರಾದ ರೈತರಿಗೆ ಸ್ಮರಿಸಿದರು. ರೈತ ಹುತಾತ್ಮ ದಿನ ಆಚರಿಸಲು 1980ರ ಪೂರ್ವದಲ್ಲಿ ನೀರು ಬಾರದಿದ್ದರೂ ವಿನಾಕಾರಣ ನೀರಿನ ಕರ ತುಂಬಬೇಕಾಗಿತ್ತು. ಸರ್ಕಾರಕ್ಕೆ ವಿನಾಕಾರಣ ನೀರಿನ ಕರ ನೀಡುವುದಿಲ್ಲ ಎಂದು ರೈತರು ಹೋರಾಟಕ್ಕೆ ಮುಂದಾದರು. ಈ ವೇಳೆ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಗ್ರಾಮದ ರೈತ ವೀರಪ್ಪ ಕಡ್ಲಿಕೊಪ್ಪ ಹಾಗೂ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅಳಗವಾಡ ಗ್ರಾಮದ ರೈತ ಬಸಪ್ಪ ಲಕ್ಕುಂಡಿ ಹುತಾತ್ಮರಾದರು. ಅಂದಿನಿಂದ ಇಂದಿನವರೆಗೂ ಜುಲೈ 21ರಂದು ರೈತ ಹುತಾತ್ಮ ದಿನಾಚರಣೆ ಮಾಡಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ರೈತ ಸ್ಮಾರಕ ಭವನಕ್ಕೆ ಭೂಮಿ ಪೂಜೆ ಸಹ ಎಚ್ ಕೆ ಪಾಟೀಲ್ ನೆರವೇರಿಸಿದರು. ನಂತರ ಮಾತನಾಡಿ, ಕಳಸಾ ಬಂಡೂರಿ ಪ್ರಾರಂಭ ಆಗದೇ ಇರುವುದಕ್ಕೆ ಈ ಭಾಗದ ರೈತರಿಗೆ ಅನ್ಯಾಯ ಆಗ್ತಿದೆ. ತಕ್ಷಣ ಪರಿಸರ ಇಲಾಖೆಯಿಂದ ಯೋಜನೆಗೆ ಅನುಮತಿ ನೀಡಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಎಂದು ಆಗ್ರಹಿಸಿದರು. ವರದಿ ವೀರಣ್ಣ ಹಡಪದ್, ಗದಗ. ಹಾಗೂ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತಕ್ಕಂಥ ಹಾಗೂ ರೈತರಿಗೆ ಗೌರವ ಸಲ್ಲಿಸಬೇಕಾಗಿರ್ತಕ್ಕಂಥ ಒಂದು ಪವಿತ್ರ ದಿವಸ. ನಮ್ಮ ರೈತರ ಹೋರಾಟವನ್ನು ಭಾಳ ಎತ್ತರಕ್ಕೆ ಬಲಿದಾನಗೈದಿರ್ತಕ್ಕಂಥ ಕಡ್ಲಿಕೊಪ್ಪ ಅವರು, ನವಲಗುಂದಲ್ಲಿ ಲಕ್ಕುಂಡಿ ಅವರು, ಇವ್ರನ್ನ ನೆನಪಿಸಿ ಸ್ಮರಿಸಿ ಅವ್ರಿಗೆ ನಮನ ಹೇಳಿ ರೈತ ಹೋರಾಟದ ದಿನವಾಗಿಯೇ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ದಿವಸವನ್ನು. ಇವತ್ತು ಇಲ್ಲಿ ನಮ್ಮ ನರಗುಂದದೊಳಗೆ ಏನು ಕಡ್ಲಿಕೊಪ್ಪ ಅವರು ತಮ್ಮ ಬಲಿದಾನವನ್ನು ಗೈದರು, ಅವರ ಸ್ಮರಣೆಗಾಗಿ, ರೈತರ ಆ ಹೋರಾಟದ ಸ್ಮರಣೆಗಾಗಿ ಇಲ್ಲಿ ಪುತ್ಥಳಿಯನ್ನು ಮಾಡಬೇಕು ಅಂಥೇಳಿ, ನಿಲ್ಲಿಸಬೇಕು ಅಂಥೇಳಿ ಈಗಾಗಲೇ ನಾವು ನಿರ್ಣಯಿಸಿದ್ದೇವೆ. ಆ ನಿರ್ಣಯದಂತೆ ಇವತ್ತು ಭೂಮಿಯನ್ನು ದಾನ ಪಡೆದು ಅದಕ್ಕೆ ಭೂಮಿ ಪೂಜೆಯನ್ನು ಮಾಡಿದ್ದೇವೆ. ಮುಂದಿನ ವರ್ಷ ಅನ್ನೋದ್ರೊಳಗಾಗಿ ಆ ಪುತ್ಥಳಿ ಹಾಗೂ ಆ ಸ್ಮಾರಕ ಇಲ್ಲಿ ಸ್ಥಾಪನೆ ಆಗಿರ್ತದೆ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೇನೆ. ಈ ಹೋರಾಟ, ರೈತರ ಹೋರಾಟ, ಇದು ಸೆಸ್ಸಿಗಾಗಿ ಮಾತ್ರ ನಡೆದಿರ್ತಕ್ಕಂಥದ್ದಲ್ಲ. ಇದು ರೈತರಿಗೆ ಅಂದು ನಡೆದಂಥ ಆ ಒಂದು ಅನ್ಯಾಯಗಳು, ಅಗೌರವಗಳು, ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಹೊಟ್ಟೆಯಾಗಿನ ಸಿಟ್ಟು ಉಕ್ಕಿ ಬಂತು ಅನ್ನೋ ಹಂಗೆ ಆ ಹೋರಾಟ ಪ್ರಾರಂಭ ಆಯಿತು. ಅವತ್ತು ಮಾನ್ಯ ಯಾವಗಲ್ರವರು, ಮಾನ್ಯ ಎಸ್ ಎ ಪಾಟೀಲರು, ಮಾನ್ಯ ಹಳಕಟ್ಟಿಯವರು, ಮಾನ್ಯ ಹೇಮರೆಡ್ಡಿಯವರು, BB ಗಾಣಿಗೇರವರು, ಇವರೆಲ್ಲ ಭಾಳಷ್ಟು ನಾಯಕರುಗಳು ಭಾಳ ಮುಂಚೂಣಿಯಲ್ಲಿ, ನಮ್ಮ ರಾಯರೆಡ್ಡಿ ಇವರೆಲ್ಲರೂ ಭಾಳ ದೊಡ್ಡ ಪ್ರಮಾಣದೊಳಗೆ ಹೋರಾಟ ಮಾಡಿದರು. ಅವ್ರನ್ನ ನಾನು ನೆನಪಿಸ್ಕೋತೀನಿ. ಅದೇ ರೀತಿಯಾಗಿ ಇವತ್ತು ಈ ಹೋರಾಟವನ್ನು ನೆನಪಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ, ಆ ಹೋರಾಟದ ಇತಿಹಾಸವನ್ನು ಮೆಲುಕು ಹಾಕುವಂಥ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಈ ಭಾಗದ ರೈತರಿಗೆ ಕಳಸಾ ಬಂಡೂರಿ ಕೆಲಸ ಪ್ರಾರಂಭ ಆಗದೇ ಇರೋದರ ಮೂಲಕ ಅನ್ಯಾಯ ಆಗ್ತಾಯಿದೆ. ಆ ಕಳಸಾ ಬಂಡೂರಿ ಯೋಜನೆಗೆ ತಕ್ಷಣ ಅನುಮತಿ ನೀಡಿ, ಪರಿಸರ ಇಲಾಖೆಯಿಂದ ಅನುಮತಿಯನ್ನು ನೀಡುವಂತೆ ಮಾಡಿ, ನೀವು ನಾವೇನು ಕೆಲಸ ಮಾಡಬೇಕು ಅಂತೇಳಿ ನಿರ್ಣಯಿಸಿದ್ದೇವೆ ಆ ಕೆಲಸವನ್ನು ಮುಂದುವರಿಸೋದಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲದೇ ಇದ್ದರೆ ಈ ರೀತಿಯಾಗಿರ್ತಕ್ಕಂಥ ಅನ್ಯಾಯವನ್ನು ಸಹಿಸೋದು ರೈತರಿಗೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ